ಇವತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಬಡವರು ಹೋಗ್ತಕ್ಕಂಥದ್ದು ನಮ್ಮ ಜಿಲ್ಲಾಸ್ಪತ್ರೆಗಳು. ಈಗ ನಾವೆಲ್ಲ ನೋಡ್ತಾ ಇದೀವಿ, ಕಿದ್ವಾ ಇರ್ಬೋದು, ಜಯದೇವ ಇರ್ಬೋದು, ಇವೆಲ್ಲ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಪ್ರೈವೇಟ್ಗಿನ್ನ ಚೆನ್ನಾಗಿ ಆಸ್ಪತ್ರೆಗಳು ಆಗ್ತಾ ಇದೆ. ಇವನ್ನ ಯಾಕೆ ಅಷ್ಟು ಹೈಜೆನಿಕ್ ಆಗಿ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಬೇಕು ಆರೋಗ್ಯ ಸಚಿವರು ಅಂತ ಒಂದು ಸಲಹೆ. ಜೊತೆಗೆ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆಸ್ಪತ್ರೆ, ಇವತ್ತು ಬಳ್ಳಾರಿನಲ್ಲಿ ಎಕ್ಸಾಂಪಲ್, ಒಂದು ಬಳ್ಳಾರಿನಲ್ಲಿ ತಿಂಗಳಿಗೆ 60ರಿಂದ 100 ಅಲ್ಲಿ ಡೆಲಿವರಿಗಳಾಗ್ತಕ್ಕಂಥದ್ದು ಕೇಸ್ಗಳಿದೆ. ಅದರಲ್ಲಿ ಕೆಲವು ನಾರ್ಮಲ್ ಡೆಲಿವರಿ ಇದೆ, ಕೆಲವರು ಸಿಸೇರಿಯನ್ ಇದೆ. ಇವತ್ತು ಅವರೆಲ್ಲರೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಶೋಚನೀಯ, ಭಯ ಪಡ್ತಾ ಇದ್ದಾರೆ ಬಡವರು. ನಾವು ಅಲ್ಲಿ ಹೋದ್ರೆ ನಮ್ಮ ಜೀವ ಉಳಿತದ ಇಲ್ವಾ ಅಂತಕ್ಕಂಥದ್ದು ಭಯ ಪಡ್ತಕ್ಕಂಥ ಇದೆ. ಅದನ್ನ ಆತ್ಮಸ್ಥೈರ್ಯ ಹೆಂಗ್ ತುಂಬ್ತೀರಾ ಆರೋಗ್ಯ ಇಲಾಖೆಯವರು? ಎರಡನೇ ಪ್ರಶ್ನೆ. ಜೊತೆಗೆ ಇವತ್ತು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇವರು ಅದು ರಿಂಗರ್ ಲ್ಯಾಕ್ಟೇಟ್ ಅಂತ ಅಂದ್ಬಿಟ್ಟು ಆ ಔಷಧಿಯಿಂದ ಆಗಿದೆ ಅಂತ ಒಂದು ಮೇಲ್ನೋಟಕ್ಕೆ ಅಂತಕ್ಕಂಥದ್ದು, ಅದನ್ನ ಎಲ್ಲ ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾರೆ. ಅದನ್ನ ಸಪ್ಲೈ ಮಾಡಿರ್ತಕ್ಕಂಥ ಏಜೆನ್ಸಿ ಬಗ್ಗೆ, ಅವ್ರ ಏಜೆನ್ಸಿ ಬಗ್ಗೆ ಕೋರ್ಟ್ ಮುಖಾಂತರ ಅವರು ನಮ್ಗಿಲ್ಲ, ಇದು ಒಳ್ಳೆ ದೃಢವಾಗಿದೆ, ಏನೋ ಇದ್ರ ಬಗ್ಗೆ ಅನುಮಾನ ಇಲ್ಲ, ಒಳ್ಳೆ ಔಷಧಿ ಅಂತಕ್ಕಂಥದ್ದು ಅಲ್ಲಿ ದೃಢಪಟ್ಟಿದೆ ಅಂತಕ್ಕಂಥದ್ದು ಕೂಡ ಸನ್ಮಾನ್ಯ ಸಚಿವರು ಹೇಳಿದ್ದಾರೆ. ಇದೇ ಕಳೆದ ಅದನ್ನ 23/3/2004 ಅದನ್ನ ಇವರೇ ಬ್ಲಾಕ್ ಲಿಸ್ಟ್ ಮಾಡಿದ್ರು. ಅದನ್ನ ಆ ಔಷಧಿ ಸರಿ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ರು. ನಂತರ ಮತ್ತೆ ಅದನ್ನ 17/8/2024 ಮತ್ತೆ ಇಲ್ಲ, ಇದನ್ನು ಉಪಯೋಗಿಸಬಹುದು ಅಂತ ಇವರೇ ಸಪ್ಲೈ ಮಾಡಿದ್ದಾರೆ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಿಗೂ. ಎಲ್ಲಾ ಆಸ್ಪತ್ರೆಗಳಿಗೂ ನಮ್ಮ ಆರೋಗ್ಯ ಇಲಾಖೆನೇ ಸಪ್ಲೈ ಮಾಡಿ. ಹೇಗೆ ಸಪ್ಲೈ ಮಾಡಿದ್ರು? ಇವರೊಂದು ಮಾನದಂಡ ಉಪಯೋಗಿಸ್ಬೇಕು. ನಾನು ಸಚಿವರ ಹತ್ರನೂ ಕೂಡ ಮಾತಾಡಿದೆ, ನೀವು ಯಾವುದೇ ಒಂದು ಮೆಡಿಸನ್ ಆಗಲಿ ಹಿಂಗೆ ಗರ್ಭಿಣಿಯರಿಗೆ ಕೊಡಬೇಕು ಅಂದ್ರೆ ಅಲ್ಲಿ ಇವ್ರನ್ನ ನಮ್ಮ ಫಿಸಿಷಿಯನ್ ಒಬ್ರನ್ನ, ಮತ್ತೆ ಗೈನಕಾಲಜಿಸ್ಟ್ನ, ಮತ್ತೆ ಪೀಡಿಯಾಟ್ರಿಷಿಯನ್, ಇವ್ರನ್ನೆಲ್ಲ ಕೂರಿಸ್ಕೊಂಡು ಚರ್ಚೆ ಮಾಡಿ ಯಾವ್ದು ಕೊಟ್ರೆ ಸೂಕ್ತ, ನಾವು ಏನು ತೊಂದರೆ ಆಗ್ದಂಗೆ ಇರ್ತದೆ ಅಂತಕ್ಕಂಥದ್ದನ್ನ ಅಲ್ಲಿ ಸ್ಥಳೀಯವಾಗಿ ಇವರು ಚರ್ಚೆ ಮಾಡ್ಕೊಂಡು ಮಾಡಿದ್ರೆ ಈ ತರ ಸಮಸ್ಯೆಗಳು ಉದ್ಭವ ಆಗ್ತಾ ಇರಲಿಲ್ಲ. ಜೊತೆಗೆ ಇವರು ಅಲ್ಲಿ ಬ್ಯಾಚ್ ನಂಬರ್ 26.29 ಇದೆಲ್ಲದನ್ನು ಕೂಡ ಸಪ್ಲೈ ಮಾಡಿರ್ತಕ್ಕಂಥದ್ದು. 196 ಬ್ಯಾಚಲ್ಲಿ ಇದೆಲ್ಲ ಈ ತರ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷೆ. ಜೊತೆಗೆ ಇವತ್ತು ಅಲ್ಲಿ ಆ ಮಗು ಏನೀಗ ತೀರ್ಕೊಂಡಿದಾರಲ್ಲ ತಾಯಂದ್ರು, ಅವರೆಲ್ಲರೂ ಕೂಡ ಚಿಕ್ಕ ವಯಸ್ಸಿನವ್ರೆ, 22, 23 ಈ ವಯಸ್ಸಿನವರೇ ತೀರೋಗಿರೋದು. ಯಾರು ಕೂಡ ತುಂಬಾ ಏಜ್ ಆಗಿರೋಲ್ಲ. ಅವರು ಮಕ್ಕಳು ಹಸು ಕೂಸುಗಳನ್ನ ಬಿಟ್ಟು ಇವತ್ತು ಅವ್ರು ಅಗಲಿದ್ದಾರೆ. ಅವ್ರು ನೋಡ್ಕೊಳಕ್ಕೆ ನಾನು ಈಗ ಕಳೆದ 15 ದಿವಸದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಕೊಟ್ಟಿದ್ದು ನೋಡಿದೆ, ಹೇಳಿಕೆನ. ಏನು ಅಂಗವಿಕಲರಿದ್ದಾರೆ ಅವ್ರನ್ನ ಪಾಲನೆ ಪೋಷಣೆ ಮಾಡ್ಲಿಕ್ಕೆ 1,000 ರೂಪಾಯಿನ ಇವತ್ತು ಅವರ ನೋಡ್ಕೊಳ್ಳೋಂಥವ್ರಿಗೆ ಕೊಡ್ತೀನಿ ಅಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಅದೇ ರೀತಿ ಈ ಮಕ್ಕಳು ಎಲ್ಲಾ ಜಿಲ್ಲೆನಲ್ಲೂ ಕೂಡ ಆಗಿದೆ. ಇದನ್ನ ದಯಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಆಗಿದೆ ಎಲ್ಲದನ್ನು ಕೂಡ ಸನ್ಮಾನ್ಯ ಆರೋಗ್ಯ ಸಚಿವರು ತರಿಸ್ಕೊಂಡು ಆ ಮಕ್ಕಳು ಯಾರ್ಯಾರು ಮಕ್ಕಳನ್ನ ಬಿಟ್ಟು ಬಾಣಂತಿಯರು ತೀರೋಗಿದ್ದಾರೆ ಅವ್ರನ್ನ ಪಾಲನೆ ಪೋಷಣೆಗೆ ದಯಮಾಡಿ 5,000 ರೂಪಾಯಿನ ನಿಗದಿ ಮಾಡ್ಬೇಕು. ಯಾಕೆಂದ್ರೆ ಅವ್ರ ಮೇಜರಿಗೆ ಬರೋವರೆಗೂ ಕೊಡ್ಬೇಕು, ಮತ್ತೆ ಅವ್ರು ನೋಡ್ಕೊಳಕ್ಕೆ 25 ಲಕ್ಷ ರೂಪಾಯಿ ಕೊಡ್ಬೇಕು. ಮತ್ತೆ ಇದು ಅನುಮಾನನೂ ಕೂಡ ಇದೆ. ಹೇಳ್ತಾರೆ ಇವತ್ತು ಅಲ್ಲಿ ಇದು ಇದರಿಂದ ತೀರ್ಕೊಂಡಿಲ್ಲ, ಇದು ಚೆನ್ನಾಗಿದೆ, ಒಳ್ಳೆ ಔಷಧಿ, ಇದು ರಿಂಗರ್ ಲ್ಯಾಕ್ಟೇಟ್ ಅಂತ ಒಂದ್ ಕಡೆ ದೃಢಪಟ್ಟಿದೆ ಅಂತ ಹೇಳ್ತಾರೆ. ಹಂಗಾದ್ರೆ ನಮ್ಗೆ ಅನುಮಾನ ಇದೆ ಯಾವ್ದ್ರಿಂದ ಇದು ಸಲಹೆ ಕೊಡ್ತಾ ಇದ್ರಿ. ಅವ್ರು ಉತ್ತರ ಕೊಡುವಾಗ ಬಹಳ ಸ್ಪಷ್ಟವಾಗಿ ಜುಡಿಷಿಯಲ್ ಎನ್ಕ್ವೈರಿ ನಾನು ಮಾಡಿಸ್ತೇನೆ ಅಂತ ಹೇಳಿ ಹೇಳಿದ ಬರ್ತದೆ ನಿಮ್ಮ ಸಲಹೆ. ಇಲ್ಲಿ ಇವರು ಜುಡಿಷಿಯಲ್ ಎಂಕ್ವೈರಿ ಮಾಡೋದು ಒಂದ್ ಕಡೆ, ಇವರು ಇದು ರಿಂಗರ್ ಲ್ಯಾಕ್ಟೇಟ್ ದೃಢಪಟ್ಟಿದೆ ಅಂತ ಹೇಳಿ ಸಪ್ಲೈ ಮಾಡಿದ್ದಾರೆ. ಈಗ ಯಾಕೆ ಇದು ಅದರಿಂದ ಅಲ್ಲ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡ್ಲಿಲ್ಲ? ಈ ಸಾವುಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಯಾವ್ದ್ರಿಂದ ಆಗಿದೆ ಅಂತ ನಮಗೆ ಬೆಳಕಿಗೆ ಬರ್ತಾ ಇತ್ತು. ನಮ್ಗೊಂದ್ ಕಡೆ ಅನುಮಾನ ಇದೆ, ಆರೋಗ್ಯ ಇಲಾಖೆ ಎಲ್ಲೋ ಒಂದ್ ಕಡೆ ಲೋಪ ಎಸಗಿದೆ ಅಂತಕ್ಕಂಥದ್ದು. ಅಲ್ಲಿಯ ವೈದ್ಯರು ಇರ್ಬೋದು, ಅಲ್ಲಿಯ ಹೈಜೆನಿಕ್ ಇರ್ಬೋದು, ಅಲ್ಲೇನೋ ಒಂದು ಏನೋ ಒಂದು ವ್ಯತ್ಯಾಸ ಆಗಿರೋದ್ರಿಂದ ಅಲ್ಲಿ ಸಾವಪ್ಪಿರ್ಬೋದು ಅನ್ನೋದು ನಮ್ಗೆ ಅನುಮಾನ ಇದೆ. ಅದನ್ನ ದಯಮಾಡಿ ಇವ್ರು ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ನಮ್ಗೆಲ್ಲ ದೃಢಪಡೋದು ಯಾವ್ದ್ರಿಂದ ಆಗಿದೆ ಅಂತ ದಯಮಾಡಿ ಇದನ್ನೆಲ್ಲ ಸರಿಪಡಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.